ದೇವರಿಗೆ ಸ್ತೋತ್ರ. ಆಮೆನ್. ಪ್ರೈಸ್ ದ ಲಾರ್ಡ್. ಮಾರ್ಕನು ಬರೆದ ಶುಭ ಸಂದೇಶ, ಸಂತ ಮಾರ್ಕನ ಶುಭ ಸಂದೇಶ. ಸಂದೇಶದ ವಿವರಣೆ ಭಾಗ 14. ಭಾಗ 14. ಪ್ರೈಸ್ ದ ಲಾರ್ಡ್. ಸ್ತೋತ್ರ. ದೇವರಿಗೆ ಸ್ತೋತ್ರ. ಸಂತ ಮಾರ್ಕರು ಪ್ರಭು ಯೇಸು ಕ್ರಿಸ್ತರನ್ನ ಈ ಲೋಕಕ್ಕೆ ಎರಡು ರೀತಿಯಲ್ಲಿ ಪರಿಚಯಿಸ್ತಾರೆ. ಎರಡು ರೀತಿಯಲ್ಲಿ ಅವರು ಪರಿಚಯಿಸ್ತಾರೆ. ಮೊದಲನೇದಾಗಿ ನಿನ್ನೆ ನಾವು ಕಂಡಂಥದ್ದು ಆಶ್ಚರ್ಯದ ಹಂತದ ರೀತಿಯಲ್ಲಿ, ಆಶ್ಚರ್ಯಕರವಾದ ಹಂತದಲ್ಲಿ ಅವರು ನಮಗೆ ತಿಳಿಸ್ಕೊಡ್ತಾರೆ. ಎರಡನೇದಾಗಿ ಮನುಷ್ಯ ಕುಮಾರನ ಹಂತ, ಎರಡು ಭಾಗಗಳಾಗಿ ಅವರು ನಮಗೆ ತಿಳಿಸ್ಕೊಡ್ತಾರೆ, ಇಡೀ ಲೋಕಕ್ಕೆ ತಿಳಿಸ್ಕೊಡ್ತಾರೆ. ಯೇಸು ಸ್ವಾಮಿ ಶಿಷ್ಯರಿಗೆ ಕೇಳ್ತಾರೆ, ಒಂದು ಟೈಮ್ ಕೇಳುತ್ತಾರೆ, ನನ್ನನ್ನು ನೀವು ಯಾರೆಂದು ತಿಳಿದಿದ್ದೀರಾ, ಯಾರೆಂದು ಭಾವಿಸ್ತೀರಾ? ಹೌದಾ? ಪ್ರೈಸ್ ದ ಲಾರ್ಡ್. ಹೌದು ಬ್ರದರ್, ಕೇಳ್ತಾರೆ. ನೀವು ನನ್ನನ್ನ ಏನೆಂದು ಭಾವಿಸ್ತೀರಾ, ಏನೆಂದು ನನ್ನನ್ನ ಕರೀತೀರಾ? ಆಗ ಎಲ್ಲರೂ ಹೇಳ್ತಾರೆ. ನೋಡಿ, ಒಂದು ವಾಕ್ಯ ಓದೋಣ. ಮಾರ್ಕನು ಬರೆದ ಶುಭ ಸಂದೇಶ, ಮಾರ್ಕನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯ ವಾಕ್ಯ 27ರಿಂದ 30 ತನಕ ಓದಿ. 27ರಿಂದ 30. ಯೇಸು ಸ್ವಾಮಿ ತಮ್ಮ ಶಿಷ್ಯರ ಸಂಗಡ ಫಿಲಿಪ್ಪನ ಸೆಸರೆಯ ಎಂಬ ಪಟ್ಟಣದ ಪಕ್ಕದಲ್ಲಿರುವ ಹಳ್ಳಿಗಳಿಗೆ ಪ್ರಯಾಣ ಬೆಳೆಸಿದರು. ದಾರಿಯಲ್ಲಿ ಜನರು ನನ್ನನ್ನು ಯಾರೆಂದು ಹೇಳುತ್ತಾರೆ ಎಂದು ಶಿಷ್ಯರನ್ನು ಕೇಳಿದರು. ಅದಕ್ಕೆ ಶಿಷ್ಯರು, ಕೆಲವರು ತಮ್ಮನ್ನು ಸ್ನಾನಿಕ ಯೋಹಾನ ಎನ್ನುತ್ತಾರೆ, ಇನ್ನೂ ಕೆಲವರು ಎಲೀಯನು, ಮತ್ತೆ ಕೆಲವರು ಪ್ರವಾದಿಗಳಲ್ಲಿ ತಾವೂ ಒಬ್ಬರು ಎನ್ನುತ್ತಾರೆ ಎಂದರು. ಆಗ ಯೇಸು, ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಪ್ರಶ್ನಿಸಿದರು. ಅದಕ್ಕೆ ಪೇತ್ರನು, ಅಭಿಷಿಕ್ತರಾದ ಲೋಕೋದ್ಧಾರಕ ತಾವೇ ಎಂದು ಉತ್ತರವಿತ್ತನು. ಆಗ ಯೇಸು ಈ ವಿಷಯವನ್ನು ಯಾರಿಗೂ ತಿಳಿಸಬೇಡಿ ಎಂದು ತಮ್ಮ ಶಿಷ್ಯರಿಗೆ ಕಟ್ಟಪ್ಪಣೆ ಮಾಡಿದರು. ಪ್ರೈಸ್ ದ ಲಾರ್ಡ್. ಏನೋ ಸೌಂಡ್ ಕೇಳಿಸ್ತಾ ಇದೆಯಾ ನಿಮಗೆ? ಇಲ್ಲ ಬ್ರದರ್. ಏನು ಬ್ಯಾಕ್ಗ್ರೌಂಡ್ ಸೌಂಡ್ ಏನೋ ಕೇಳಿಸ್ತಲ್ವಾ? ನಾನು ಮಾತಾಡ್ತಾ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ ನಿಮಗೆ? ಓಕೆ, ಫೈನ್. ಪ್ರೈಸ್ ದ ಲಾರ್ಡ್. ಯೇಸು ಸ್ವಾಮಿಯನ್ನ ದೇವರ ಕುಮಾರ ಎಂದು ಮೊದಲನೆಯ ಬಾರಿ ಮಾರ್ಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ತಿಳಿಸಿದವರು ಯಾರು ಅಂದರೆ ಸಂತ ಮಾರ್ಕರು. ಪ್ರಾರಂಭದಲ್ಲೇ ಬರೀತಾರೆ ಅವರು. ಪ್ರಾರಂಭದಲ್ಲೇ 1ನೇ ವಾಕ್ಯದ 1ನೇ ಅಧ್ಯಾಯದ 1ನೇ ವಾಕ್ಯ, ದೇವರ ಪುತ್ರರಾದ ಯೇಸು ಕ್ರಿಸ್ತರ ಶುಭ ಸಂದೇಶ. ಪ್ರೈಸ್ ದ ಲಾರ್ಡ್. ಅವರು ನೇರವಾಗಿ ಅವರು ಪ್ರಾರಂಭಿಸೋದೇ ಪ್ರಭು ಯೇಸು ಕ್ರಿಸ್ತರು ದೇವರ ಕುಮಾರ. ಅದಾಗಿ ತಮ್ಮ ಶಿಷ್ಯರ ಬಳಿ ಕೇಳ್ತಾರೆ, ನನ್ನನ್ನು ಜನರು ಯಾರೆಂದು ಹೇಳ್ತಾರೆ, ಯಾರೆಂದು ಕರೀತಾರೆ ಅಂತ ಕೇಳಿದಾಗ ಅಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ಆದರೆ ಪೇತ್ರ ಹೇಳ್ತಾರೆ, ನೀವು ಅಭಿಷಿಕ್ತರಾದ ಲೋಕೋದ್ಧಾರಕ, ಬರಬೇಕಾದ ಕ್ರಿಸ್ತ ಅಂತ ಹೇಳ್ತಾರೆ. ಪ್ರೈಸ್ ದ ಲಾರ್ಡ್. ಬರಬೇಕಾದ ಲೋಕೋದ್ಧಾರಕ ನೀವೇ ಎಂಬುದಾಗಿ
ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಪ್ರೈಸ್ ದ ಲಾರ್ಡ್. ಇದೆಯಾ ವಾಕ್ಯ, ಇದೆಯಾ ಆ ರೀತಿ ಇದೆ ಅಲ್ವಾ? ಪ್ರೈಸ್ ದ ಲಾರ್ಡ್. ಇದೆ ಬ್ರದರ್. ಹಾ, ಬ್ರದರ್. ಈ ಒಂದು ವಾಕ್ಯ ಮನುಷ್ಯ ಕುಮಾರ ಎಂಬ ಪದ ಅರಮಾಯಿಕ್ ಭಾಷೆಯಲ್ಲಿ, ಯಾರು ಮಾರ್ಕರ ಅರಬಿಕ್ ಭಾಷೆಯಲ್ಲಿ ಮನುಷ್ಯ ಕುಮಾರ, ಇದನ್ನು ಬರ್ಕೊಳ್ಳಿ, ತುಂಬ ಮುಖ್ಯವಾದದ್ದು. ಮನುಷ್ಯ ಕುಮಾರ ಎಂದರೆ ಅರಮಾಯಿಕ್ ಭಾಷೆಯಲ್ಲಿ ಬಾರ್ ಎನೋಷ್. ಮನುಷ್ಯ ಕುಮಾರ ಅಂದ್ರೆ ಅರಮಾಯಿಕ್ ಭಾಷೆಯಲ್ಲಿ ಬಾರ್ ಎನೋಷ್. ಬಾರ್ ಎನೋಷ್ ಎಂದು ಕರೆಯುತ್ತಾರೆ ಎಂದು ಕರೆಯಲ್ಪಡುತ್ತೆ. ಈ ಒಂದು ವಾಕ್ಯ ನಾವು ಎಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ, ಈ ಹಳೆಯ ಒಡಂಬಡಿಕೆಯಲ್ಲಿ ದಾನಿಯೇಲ್ ಪ್ರವಾದಿಯ ಗ್ರಂಥದಲ್ಲಿ ನಾವು ನೋಡ್ಬೋದು. ದಾನಿಯೇಲ್ ಪ್ರವಾದಿಯ ಗ್ರಂಥ 7ನೇ ಅಧ್ಯಾಯಕ್ಕೆ ಹೋಗಿ, 7ನೇ ಅಧ್ಯಾಯ ವಾಕ್ಯ 13 ನಾವು ಓದೋಣ. ನಾನು ಕಂಡ ರಾತ್ರಿಯ ಕನಸಿನಲ್ಲಿ ನರಪುತ್ರನಂತಿರುವವನು ಆಕಾಶದ ಮೇಘಗಳೊಂದಿಗೆ ಬಂದು ಆ ಮಹಾವೃದ್ಧನನ್ನು ಸಮೀಪಿಸಿದನು. ಅವನನ್ನು ಆತನ ಸನ್ನಿಧಿಗೆ ತಂದರು. ಪ್ರೈಸ್ ದಿ ಲಾರ್ಡ್. ನರಪುತ್ರ ಇದೆಯಾ? ವಾಕ್ಯ ಇದೆಯಾ? ನರಪುತ್ರ ಎಂಬ ವಾಕ್ಯ ಇದೆಯಾ? ನರಪುತ್ರ ಬರ್ತಾರೆ ಎಂಬುದಾಗಿ ಮುಂಚಿತವಾಗಿಯೇ ತಿಳಿಸಲ್ಪಟ್ಟಿತ್ತು. ಬಾರ್ ಎನೋಷ್ ಎಂಬ ಪದದ ಮುಖಾಂತರ ಆ ಒಂದು ಮನುಷ್ಯ ಕುಮಾರ ಬರ್ತಾರೆ ಅಂತ ಬೈಬಲಲ್ಲಿ ಸಂತ ಮಾರ್ಕರು ಬರೆದ್ರು. ಪ್ರೈಸ್ ದಿ ಲಾರ್ಡ್. ಓಕೆ, ಮನುಷ್ಯ ಕುಮಾರನ ಅಂತ, ಮನುಷ್ಯ ಕುಮಾರನ ಹಂತ. ಮನುಷ್ಯ ಕುಮಾರನೆಂದು ಸಂತ ಮಾರ್ಕರು ಈ ಲೋಕಕ್ಕೆ ತಿಳಿಯಪಡಿಸ್ತಾರೆ. ಪ್ರಭು ಯೇಸು ಕ್ರಿಸ್ತರು ದೇವರ ಕುಮಾರ, ನರಪುತ್ರ ಎಂದು ತಿಳಿಯಪಡಿಸ್ತಾರೆ. ಮೊದಲನೇದಾಗಿ ನಾವು ನೋಡ್ತಾ ಹೋಗೋಣ. ಪಾಯಿಂಟ್ ನಂಬರ್ 1, ಮಾರ್ಕನು ಬರೆದ ಶುಭ ಸಂದೇಶ, ಮಾರ್ಕ 8ನೇ ಅಧ್ಯಾಯ 81ನೇ ವಾಕ್ಯವನ್ನು ಓದೋಣ. 8:81. ಎಂಟನೇ ಅಧ್ಯಾಯ ಎಷ್ಟನೇದು? ಏನಿದು? 8:81 ಇಲ್ಲ. 81 ಇಲ್ಲಲ್ಲ? ಹೌದು, 81 ಇಲ್ಲ. ಸಾರಿ, ಒಂದು ನಿಮಿಷ. 31, ಅದು 31, 81 ಅಲ್ಲ, 31. ಈ ಘಟನೆಯ ಬಳಿಕ ಯೇಸು ಸ್ವಾಮಿ ನರಪುತ್ರನು ಕಠಿಣವಾದ ಯಾತನೆಯನ್ನು ಅನುಭವಿಸಬೇಕಾಗಿದೆ. ಸಭಾ ಪ್ರಮುಖರಿಂದಲೂ ಪ್ರಧಾನ ಯಾಜಕರಿಂದಲೂ ಧರ್ಮಶಾಸ್ತ್ರಿಗಳಿಂದಲೂ ಆತನು ತಿರಸ್ಕೃತನಾಗಿ ಕೊಲ್ಲಲ್ಪಡುವನು, ಆದರೆ 3ನೇ ದಿನ ಪುನರುತ್ಥಾನ ಹೊಂದುವನು ಎಂದು ತಮ್ಮ ಶಿಷ್ಯರಿಗೆ ಮುಚ್ಚುಮರೆಯಿಲ್ಲದೆ ಬೋಧಿಸಲಾರಂಭಿಸಿದರು. 8ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ನರಪುತ್ರನು ಕಠಿಣವಾದ ಯಾತನೆಯನ್ನು ಅನುಭವಿಸಬೇಕಾಗುತ್ತದೆ ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತರು ತಮ್ಮ ಶಿಷ್ಯರೊಂದಿಗೆ ಮಾತನಾಡಿದ ಆ ಒಂದು ಸಂದರ್ಭವನ್ನ ಸಂತ ಮಾರ್ಕರು
ಅಲ್ಲಿ ಪ್ರಕಟಪಡಿಸ್ತಾರೆ. ದೇವರ ಪುತ್ರ, ನರಪುತ್ರ, ಇವರು ದೇವರ ಪುತ್ರ ಎಂಬುದಾಗಿ ಇಲ್ಲಿ ಪ್ರಕಟಪಡಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಎರಡನೇದಾಗಿ ಇದು ಏನಕ್ಕೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಪ್ರಕಟಪಡಿಸಿದ್ದಾರೆ ಅನ್ನೋದು ಮಾತ್ರ. ಒಂದು ದೇವರ ಕುಮಾರ ಎಂಬುದಾಗಿ ಅವರು ಎಲ್ಲೆಲ್ಲಿ ಪ್ರಕಟಪಡಿಸಿದ್ದಾರೆ. ನಿನ್ನೆ ನಾವು ಆಶ್ಚರ್ಯದ ಒಂದು ಹಂತದಲ್ಲಿ ನಾವು ನೋಡಿದೋ. ಇವತ್ತು ಮನುಷ್ಯ ಕುಮಾರ ಎಂಬ ಪದವನ್ನು ಅವರು ಬಳಸಿ ಯಾವ ರೀತಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಮಾರ್ಕನು ಬರೆದ ಶುಭ ಸಂದೇಶ 9ನೇ ಅಧ್ಯಾಯ 21ನೇ ವಾಕ್ಯವನ್ನು ನೋಡೋಣ. 21ನೇ ವಾಕ್ಯ, ಮಾರ್ಕ, ಒಂದು ನಿಮಿಷ, ಒಂದು ನಿಮಿಷ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಸ್ವಲ್ಪ ಬದಲಾವಣೆಗಳಾಗಿದೆ. ಇದು ಅಷ್ಟೇ 31 ಓದಿ. 9:31 ಓದ್ತೀರಾ? ತಮ್ಮ ಶಿಷ್ಯರಿಗೆ ಬೋಧಿಸುವುದರಲ್ಲಿ ಅವರು ನಿರತರಾಗಿದ್ದರು. ನರಪುತ್ರನನ್ನು ಜನರ ವಶಕ್ಕೆ ಒಪ್ಪಿಸಲಾಗುವುದು, ಅವರು ಆತನನ್ನು ಕೊಲ್ಲುವರು, ಕೊಂದ 3ನೇ ದಿನ ಆತನು ಪುನರುತ್ಥಾನ ಹೊಂದುವನು ಎಂದು ಯೇಸು ಅವರಿಗೆ ತಿಳಿಸಿದರು. ಇಲ್ಲೂ ಕೂಡ ಸಂತ ಮಾರ್ಕರು ಪ್ರಭುವನ್ನ ನರಪುತ್ರನೆಂದು ಜನರಿಗೆ ಏನ್ ಮಾಡ್ತಾರೆ? ತಿಳಿಸ್ತಾರಲ್ವಾ? ನರಪುತ್ರನು ಎಂಬ ಪದವನ್ನ ಬಳಸುತ್ತಾ ಅಲ್ಲಿ ತಿಳಿಯಪಡಿಸ್ತಾ ಇದಾರೆ. ಇದೆಯಾ? ಪ್ರೈಸ್ ದಿ ಲಾರ್ಡ್. ಅದೇ ಇನ್ನೊಂದು ವಾಕ್ಯವನ್ನು ನೋಡೋಣ. ಮಾರ್ಕನು ಬರೆದ ಶುಭ ಸಂದೇಶ 10ನೇ ಅಧ್ಯಾಯ 10ನೇ ಅಧ್ಯಾಯದಲ್ಲಿ 33ನೇ ವಾಕ್ಯವನ್ನು ಓದೋಣ. 10:33. ನೋಡಿ, ನಾವು ಜೆರುಸಲೇಮಿಗೆ ಹೋಗುತ್ತಿದ್ದೇವೆ. ಅಲ್ಲಿ ನರಪುತ್ರನನ್ನು ಮುಖ್ಯ ಯಾಜಕರ ಮತ್ತು ಧರ್ಮಶಾಸ್ತ್ರಿಗಳ ವಶಕ್ಕೆ ಒಪ್ಪಿಸುವರು. ಆತನು ಮರಣದಂಡನೆಗೆ ಅರ್ಹನೆಂದು ಅವರು ತೀರ್ಮಾನಿಸಿ ಪರಕೀಯರ ಕೈಗೊಪ್ಪಿಸುವರು. ಇಲ್ಲಿ ಪದ ಬಳಸಿದಾರಾ? ನರಪುತ್ರನು ಇದೆಯಾ? ಇದೆ. ಪ್ರೈಸ್ ದಿ ಲಾರ್ಡ್. ಅದೇ 10ನೇ ಅಧ್ಯಾಯ 45ನೇ ವಾಕ್ಯವನ್ನು ಓದೋಣ. 10ನೇ ಅಧ್ಯಾಯ 45ನೇ ವಾಕ್ಯ. ನರಪುತ್ರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಅಲ್ಲ, ಇತರರ ಸೇವೆ ಮಾಡುವುದಕ್ಕೂ ಸರ್ವರ ಉದ್ಧಾರಕ್ಕಾಗಿ ತನ್ನ ಪ್ರಾಣವನ್ನು ಈಡಾಗಿ ಕೊಡುವುದಕ್ಕೂ ಬಂದಿದ್ದಾನೆ ಎಂದು ಬೋಧಿಸಿದರು. ಪ್ರೈಸ್ ದಿ ಲಾರ್ಡ್. ಅದಾದ್ಮೇಲೆ ಐದನೇ ಪಾಯಿಂಟ್ ಮಾರ್ಕನು ಬರೆದ ಶುಭ ಸಂದೇಶ 13ನೇ ಅಧ್ಯಾಯ ವಾಕ್ಯ 26. ಆಗ ನರಪುತ್ರನು ಮಹಾಶಕ್ತಿಯಿಂದಲೂ ಮಹಿಮೆಯಿಂದಲೂ ಮೇಘರೂಢನಾಗಿ ಬರುವುದನ್ನು ಜನರು ಕಾಣುವರು. 14ನೇ ಅಧ್ಯಾಯ 42ನೇ ವಾಕ್ಯ. ನರಪುತ್ರನು ದುರ್ಜನರ ಕೈವಶ ಆಗಲಿದ್ದಾನೆ. ಎದ್ದೇಳಿ ಹೋಗೋಣ. ಇಗೋ ನೋಡಿ, ನನಗೆ ದ್ರೋಹ ಬಗೆಯುವವನು ಹತ್ತಿರವೇ ಇದ್ದಾನೆ ಎಂದರು. 14:62. ಅದಕ್ಕೆ ಯೇಸು, ಹೌದು, ನಾನೇ ಸರ್ವಶಕ್ತ. ದೇವರ ಬಲಗಡೆ ನರಪುತ್ರನು ಆಸೀನನಾಗಿ ಇರುವುದನ್ನು, ಆಕಾಶದ ಮೇಘಗಳಲ್ಲಿ ಬರುವುದನ್ನು ನೀವು ಕಾಣುವಿರಿ ಎಂದರು. ಪ್ರೈಸ್ ದಿ ಲಾರ್ಡ್. ಸಂತ ಮಾರ್ಕರು ಪ್ರಭು ಯೇಸು ಕ್ರಿಸ್ತರನ್ನ ನರಪುತ್ರ ಅಂತ ಹೇಳಿ ಅವರು ಈ ಲೋಕಕ್ಕೆ ಏನ್ ಮಾಡ್ತಾರೆ? ಪರಿಚಯಿಸ್ತಾರೆ. ಆಗ ನಮಗೆ ಅರ್ಥ ಆಗುತ್ತೆ, ಪ್ರಭು ಯೇಸು ಕ್ರಿಸ್ತರು ದೇವರ ಕುಮಾರ, ನರಪುತ್ರ ಎಂಬುದಾಗಿ ನಮಗೆ ಆಗ ವಿಶ್ವಾಸ ಹೆಚ್ಚಲ್ಪಡುತ್ತೆ.
ಅರ್ಥ ಆಗ್ತಾ ಇದೆಯಾ ನಿಮಗೆ? ಅರ್ಥ ಆಗ್ತಾ ಇದೆಯಾ? ಒಬ್ಬರು ಹೇಳಿದ್ರೆ ಮಾತ್ರ, ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳಿದ್ರೆ ಮಾತ್ರ ನಮ್ಗೆ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಖಂಡಿತವಾಗ್ಲೂ ಅರ್ಥ ಆಗಲ್ಲ. ಬೋಧಕರಿರ್ಬೋದು, ಯಾಜಕರಿರ್ಬೋದು, ಯಾರೇ ಇರ್ಬೋದು, ಒಬ್ಬ ವ್ಯಕ್ತಿಯ ಬಗ್ಗೆ, ಅವ್ರ ಬಗ್ಗೆ ಸಂಕ್ಷಿಪ್ತ ವಿವರವನ್ನು ಕೊಟ್ಟಾಗ ಮಾತ್ರ. ಈಗ ನೋಡಿ, ನಾವು ಒಂದೊಂದು ಶಾಲೆಗಳಿಗೆ ಈಗ ನಿನ್ನೆಲ್ಲ ಮೊನ್ನೆ ಸ್ವತಂತ್ರ ದಿನಾಚರಣೆ ಎಲ್ಲ ಶಾಲೆಗಳಲ್ಲಿ ಆಚರಣೆ ಮಾಡಲಾಯಿತು. ಅಲ್ಲಿ ಒಬ್ಬೊಬ್ಬ ಅಧ್ಯಕ್ಷರನ್ನು ಕರೀತಾರೆ ಅಲ್ವಾ, ಅತಿಥಿಗಳನ್ನು ಕರೀತಾರೆ. ಅತಿಥಿಗಳನ್ನು ಕರೆದು ಅವರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತಾರೆ. ಇವರು ಈ ರೀತಿ ಇದ್ದಾರೆ, ಇವರು ಈ ರೀತಿ ಕಾರ್ಯಗಳನ್ನು ಮಾಡ್ತಾರೆ, ಇವರು ಈ ರೀತಿ ಅಂತ ಹೇಳಿ ಅವರ ಬಗ್ಗೆ ಸ್ವಲ್ಪ ವಿವರಣೆಗಳನ್ನು ನೀಡ್ತಾರ ಪ್ರೈಸ್ ದಿ ಲಾರ್ಡ್. ಟೀಚರ್ಗಳೇ ನೀಡ್ತಾರಲ್ಲ, ಆ ಥರ ನೀಡಿದ್ರೆ ಮಾತ್ರ ಆ ವ್ಯಕ್ತಿ ಯಾರು ಎಂಬುದನ್ನು ನಾವು ತಿಳ್ಕೊಳ್ಬೋದು. ಅದೇ ರೀತಿ ಮೊದಲನೆಯ ಬಾರಿ ಬರೆದಂಥ ಶುಭ ಸಂದೇಶದಲ್ಲಿ 4 ಶುಭ ಸಂದೇಶಗಳಲ್ಲಿ ಮೊದಲನೇ ಶುಭ ಸಂದೇಶ ಬರೆದದ್ದು ಸಂತ ಮಾರ್ಕರು. ಆ ದಿನಗಳಲ್ಲಿ ಅವರು ಬರೀತಾರೆ, ನರಪುತ್ರ, ಇವರು ದೇವರ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಂತ ಬರೆದು ಅಲ್ಲಿಂದ ಪ್ರಾರಂಭ ಮಾಡಿ ಅವರು ನರಪುತ್ರ ಅಂತ ಎಲ್ಲ ಕಡೆ ಆ ಪದಗಳನ್ನು ಬಳಸ್ತಾರೆ. ಕಾರಣ ಏನಂತ ಹೇಳಿದ್ರೆ, ಅವರು ಮಾಡಿದ ಅದ್ಭುತಗಳು, ಅವರು ಮಾಡಿದ ಪವಾಡಗಳು ಲೋಕದ ಜನರಿಗೆ ಸೇರಬೇಕು. ಅವ್ರು ಬರೀದೇ ಹೋಗಿದ್ದರೆ ಇವತ್ತು ನಾವು ಸಂತ ಮಾರ್ಕರ ಶುಭ ಸಂದೇಶ ಬಗ್ಗೆ ಧ್ಯಾನಿಸ್ತಾ ಇರಲಿಲ್ಲ, ಸಂತ ಮಾರ್ಕರ ಶುಭ ಸಂದೇಶವನ್ನು ನಾವು ಓದ್ತಾ ಇರಲಿಲ್ಲ. ಹೌದಾ? ಪ್ರೈಸ್ ದಿ ಲಾರ್ಡ್. ಯಾಕೆ ಅಂತ ಹೇಳಿದ್ರೆ, ಶುಭ ಸಂದೇಶ ನಾವು ಓದಿದಾಗ ಮಾತ್ರ ನಮಗೆ ಸತ್ಯ ಗೊತ್ತಾಗುತ್ತೆ. ಶುಭ ಸಂದೇಶ ನಾವು ಓದದೆ ಹೋದರೆ ಅವಿವೇಕಿಗಳಂತೆ ನಾವು ಕೂಡ ಕಿವಿಗೆ ಬಿದ್ದುದೆಲ್ಲವನ್ನು ನಾವು ನಂಬಬೇಕಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ ನಿಮಗೆ? ಅರ್ಥ ಆಗ್ತಾ ಇದೆಯಾ? ನೋಡಿ, ಈ ಬೈಬಲನ್ನು ನಾವು ಎಷ್ಟು ಬಾರಿ ಓದ್ತೀವೋ ಅಷ್ಟು ಬಾರಿ ಅದು ನಮ್ಮೊಂದಿಗೆ ಹೊಸದಾಗಿ ಮಾತನಾಡುತ್ತೆ. ನೋಡಿದ್ದೀರಾ? ಹೊಸತನದಲ್ಲಿ ಅದು ಮಾತಾಡುತ್ತೆ. ಇವತ್ತು ಒಂದು ವಾಕ್ಯ ಓದಿರ್ತೀರಾ, ಆ ವಾಕ್ಯವನ್ನು ಮತ್ತೆ ಒಂದು ವಾರ ಬಿಟ್ಟು ಓದಿ, ಅದೊಂದು ಹೊಸತನ ನಿಮಗೆ. ಪ್ರೈಸ್ ದಿ ಲಾರ್ಡ್. ಹೌದಾ? ಇದ್ದೀರಾ? ಕೇಳಿಸ್ಕೊಳ್ತಿದ್ದೀರಾ? ವಾಕ್ಯಗಳು ಯಾವತ್ತೂ ಅಷ್ಟೇ ಆ ದಿನಕ್ಕೆ ಸನ್ನಿವೇಶಕ್ಕೆ ತಕ್ಕಂತೆ ನಿಮ್ಮೊಂದಿಗೆ ಮಾತನಾಡುತ್ತೆ. ಮಾತಾಡಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ, ಬಟ್ ನಮ್ಮೊಂದಿಗೆ ಅದು ಮಾತಾಡ್ತಾ ಇದೆ. ನಮ್ಮೊಂದಿಗೆ ಅದು ಮಾತಾಡ್ತಾ ಇದೆ. ನಿನ್ನಿನ ಕ್ಲಾಸಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟೆ, ದೇವರು ಮನುಷ್ಯನನ್ನು ಉಂಟು ಮಾಡಬೇಕಾದ್ರೆ, ಅವರಿಗೆ ಜೀವ ಕೊಡಬೇಕಾದ್ರೆ ತಮ್ಮ ಶ್ವಾಸವನ್ನು ನೀಡಿ, ತಮ್ಮ ಉಸಿರನ್ನು ಊದಿ ಜೀವ ಕೊಟ್ಟರು ಆದಾಮನಿಗೆ. ಆದಾಮನ್ನ ಮಾತ್ರ ದೇವರು ಸ್ಪೆಷಲ್ ಆಗಿ ನೋಡಿದ್ರ? ಇಲ್ಲ, ನಮ್ಮನ್ನು ಕೂಡ ದೇವರು ಇಡೀ ಮನುಕುಲನೇ ಅವರು ಪ್ರೀತಿಸಿದ್ರು ಬ್ರದರ್. ಆಮೆನ್. ಇಡೀ ಮನುಕುಲವನ್ನೇ ಅವರು ಉಂಟು ಮಾಡಿದ್ರು, ಇಡೀ ಮನುಕುಲವನ್ನೇ ಅವರು ಪ್ರೀತಿಸಿದ್ರು. ಸೊ ಹಾಗಾಗಿ ಆ ಉಸಿರನ್ನ ಒಂದು ಗ್ರಂಥವಾಗಿ ರಚಿಸಿ ನಮ್ಮ ಕೈ ಕೊಟ್ಟಿದ್ದಾರೆ. ಆಮೆನ್. ಯಾರ್ಯಾರು ದೇವರಲ್ಲಿ ಜೀವಿಸಬೇಕು ಅಂತ ಬಯಸ್ತಾರೋ ಅವರು ಈ ಉಸಿರಿನ ಮುಖಾಂತರ, ಬೈಬಲ್ ಎಂಬ ಉಸಿರಿನ ಮುಖಾಂತರ ಅವರು ಜೀವಿಸಲೇಬೇಕು. ಬೇರೆ ಮಾರ್ಗ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನೋಡಿ, ದಾವೀದ ರಾಜ ಬರೀತಾರೆ. ದಾವೀದ ರಾಜ ಕೀರ್ತನೆಗಳ ಗ್ರಂಥ ಮೊದಲನೆಯ ಅಧ್ಯಾಯ ವಾಕ್ಯ 1 ಹಾಗೂ 2 ಓದೋಣ. ದುರ್ಜನರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮನಿಂದಕರ ಕೂಟದಲ್ಲಿ ಕೂರದೆ, ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನಾರು ಅವನೇ ಧನ್ಯನು. ಹಗಲಿರುಳೆನ್ನದೆ ಅದನ್ನೇ ಧ್ಯಾನಿಸುತ್ತಿರುವನಾರು ಅವನೇ ಧನ್ಯನು. ಓಕೆ, ನೋಡಿ, ಧನ್ಯನು. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 3ನೇ ವಾಕ್ಯವನ್ನು ಓದೋಣ. ಪ್ರಕಟಣೆ 1:3.
ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 3ನೇ ವಾಕ್ಯ. ಈ ಪ್ರವಾದನ ಸಂದೇಶವನ್ನು ಓದುವವನು ಧನ್ಯನು, ಹಾ ಓದಿದ್ದನ್ನು ಕೇಳಿಸಿಕೊಳ್ಳುವವರು ಧನ್ಯರು, ಹಾ ಮತ್ತು ಈ ಪ್ರವಾದನೆಯಲ್ಲಿ ಲಿಖಿತವಾಗಿರುವುದನ್ನು ಕೈಗೊಂಡು ನಡೆಯುವವರು ಸಹ ಧನ್ಯರು. ಕೈಗೊಂಡು ನಡೆಯುವ ಏಕೆಂದರೆ ಕಾಲ ಸನ್ನಿಹಿತವಾಯಿತು. ಕಾಲ ಸನ್ನಿಹಿತವಾಗಿದೆ. ಅಲ್ಲಿ ಮೊದಲನೇದಾಗಿ ದಾವೀದ ರಾಜ ಬರಿಬೇಕಾದ್ರೆ ಆ ಒಂದು ಪದವನ್ನು ಬಳಸಿಲ್ಲ, ಕಾಲ ಸನ್ನಿಹಿತವಾಗಿದೆ ಅಂತ ಬರ್ದಿದಾರ ನೋಡಿ. ಬರ್ದಿಲ್ಲ. ಪ್ರಕಟಣೆ ಪುಸ್ತಕ ಬರಿಬೇಕಾದ್ರೆ ಬರ್ದಿದ್ದಾರೆ ಕಾಲ ಸನ್ನಿಹಿತವಾಯಿತು ಅಂತ ಬರ್ದಿದ್ದಾರೆ. ಹಾಗಾದ್ರೆ ಕಾಲ ಸನ್ನಿಹಿತವಾಗಿದೆಯಾ? ಆಗಿದೆ. ಪ್ರಕಟಣೆ ಪುಸ್ತಕ ಯಾವಾಗ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರು ಆ ದಿನನೇ ಅಲ್ಲಿ ಬರ್ದಿದ್ದಾರೆ ಕಾಲ ಸನ್ನಿಹಿತವಾಗಿದೆ. ಹಾಗಾದ್ರೆ ಇವತ್ತು ನಾವು ಜೀವಿಸ್ತಾ ಇದೀವಲ್ಲ, ಇಡೀ ಭೂಲೋಕದ ಮನುಷ್ಯರೆಲ್ಲ ನಾವು ಜೀವಿಸ್ತಾ ಇದೀವಲ್ಲ ಅಂತ ನಾವು ಆಶ್ಚರ್ಯಪಟ್ರೆ, ಇಲ್ಲ ನಾವು ಇನ್ನೂ ಜೀವಂತವಾಗಿದ್ದೀವಿ, ಆ ಥರ ಏನು ಸಂದೇಶಗಳಿಲ್ಲ ಅಂತ ನಾವು ಅಂದ್ಕೊಂಡ್ರೆ ಖಂಡಿತ ಅದು ಸುಳ್ಳು. ಯಾಕಂದ್ರೆ ನಾವು ಜೀವಂತವಾಗಿರೋದೇ ದೇವರ ಕರುಣೆಯಿಂದ, ದೇವರ ಪ್ರೀತಿಯಿಂದ. ಆಮೇಲೆ ಅರ್ಥ ಆಗ್ತಾ ಇದೆಯಾ? ದೇವರ ಕರುಣೆ ಒಂದಿಲ್ಲದೆ ಹೋದ್ರೆ ನೋಡಿ, ನಮ್ಮ ಕಣ್ಮುಂದೆ ಎಷ್ಟೋ ಜನ ಹೊರಟ್ಬಿಟ್ರು ಅಲ್ವಾ? ಹೌದಾ? ನಮ್ಮ ಸ್ನೇಹಿತರು ಹೊರಟ್ಬಿಟ್ರು, ನಮ್ಮ ತಂದೆ ತಾಯಿಗಳು ಹೊರಟ್ಬಿಟ್ರು, ಅದಾದ್ಮೇಲೆ ನಮ್ಮ ಬಂಧು ಬಳಗದವರು, ಅಣ್ಣ ತಮ್ಮ ತಂಗಿ, ತುಂಬ ಜನ ಹೊರಟ್ಬಿಟ್ರು. ಬಟ್ ಆದರೆ ದೇವರು ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ನೋಡಿ. ಅವ್ರು ಯಾರು ಹೊರಟ್ರೋ ಅವರ ಪಾಪದ ಲೆಕ್ಕ ಅಲ್ಲಿಗೆ ನಿಂತ್ಕೊಳ್ತು. ಪಾಪದ ಲೆಕ್ಕ ಯಾವಾಗ ಅವರು ಈ ಲೋಕವನ್ನು ತ್ಯಜಿಸಿದ್ರೋ ಅಲ್ಲಿಗೆ ಸ್ಟಾಪ್ ಆಯಿತು, ಅಲ್ಲಿಗೆ ಮುಕ್ತಾಯ ಆಯಿತು. ಅವರ ಜೀವಿತದ ಕಾಲದಲ್ಲಿ ಅಲ್ಲಿಯ ತನಕ ಮಾತ್ರ ಅವರು ನ್ಯಾಯ ತೀರ್ಪು, ಅಲ್ಲಿ ತನಕ ಮಾತ್ರ ನ್ಯಾಯ ತೀರ್ಪು. ಆದರೆ ನಮ್ಗೆ ಆ ರೀತಿಯಲ್ಲ, ನಮಗೆ ಇನ್ನೂ ದಿನಗಳು ಹೆಚ್ಚಿದೆ, ದಿನಗಳನ್ನು ದೇವರು ನೀಡಿದ್ದಾರೆ. ಈ ದಿನದಲ್ಲೂ ಕೂಡ ನಮಗೆ, ಈ ದಿನದಲ್ಲಿ ನಾವು ಮಾಡಿದ ಪ್ರತಿಯೊಂದು ಪಾಪಗಳಿಗೂ ಕೂಡ ನಾವು ಲೆಕ್ಕ ಕೊಡಬೇಕಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಹಾಗಾಗಿ ಬಹಳ 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 ಎಚ್ಚರಿಕೆಯಾಗಿರ್ಬೇಕು. ದೇವರ ಪ್ರೀತಿಯ ದಾಸರಾದ ದಾವೀದ ರಾಜ ಬರೀತಾರೆ, ಈ ಒಂದು ಪುಸ್ತಕ, ಈ ದೇವರ ಒಂದು ಸಂದೇಶದಲ್ಲಿ ಯಾರು ಹರ್ಷಗೊಳ್ತಾರೋ ಅವರು ಧನ್ಯರು ಅಂತ ಬರೀತಾರೆ. ತಮಾಷೆಗೆ ಬರ್ದಿಲ್ಲ, ಅವರು ಅವಿವೇಕತನದಿಂದ ಬರ್ದಿಲ್ಲ, ವಿವೇಕತನದಿಂದ ಬರೆದಿದ್ದಾರೆ. ಪವಿತ್ರಾತ್ಮರ ಆ ಒಂದು ಅರಿವಿನ ಮುಖಾಂತರ, ಪವಿತ್ರಾತ್ಮರ ಜ್ಞಾನದಿಂದ ಅವರು ಬರೆದಿದ್ದಾರೆ. ಆದರೆ ಓದುವಂಥ ನಾವುಗಳು ಪವಿತ್ರಾತ್ಮದ ಬಲ ಇಲ್ಲದೆ ಲೋಕದ ಬಲದಿಂದ ನಾವು ಓದಿ ಆ ವಾಕ್ಯಗಳನ್ನು ನಾವು ಬದಲಾಯಿಸ್ತಾ ಇದ್ದೀವಿ. ವಾಕ್ಯದ ಗೂಢಾರ್ಥ ಬದಲಾಯಿಸ್ತಾ ಇದ್ದೀವಿ, ವಾಕ್ಯದ ಅರ್ಥಗಳನ್ನು ಬದಲಾಯಿಸ್ತಾ ಇದ್ದೀವಿ. ನರಪುತ್ರ ಅಂದರೆ ಏನು, ನರಪುತ್ರ ಯಾರು, ಸರ್ವಶಕ್ತರಾದ ದೇವರಂದ್ರೆ ಯಾರು, ಪರಿಶುದ್ಧಾತ್ಮರಂದ್ರೆ ಯಾರು, ಯಾವುದು ನಮಗೆ ಅರಿವಿಲ್ಲ. ದೇವಸ್ಥಾನಕ್ಕೆ ಚರ್ಚ್ಗೆ ಹೋಗ್ತೀವಿ, ಭಾನುವಾರ ವಾಪಸ್ ಬರ್ತೀವಿ. ಬಂದಾಗ ಯಾರನ್ನಾದ್ರೂ ಕೇಳಿ ನೋಡಿ, ನೀವು ಏನು ತಿಳ್ಕೊಂಡ್ರಿ ಇವತ್ತು ಕ್ಲಾಸಲ್ಲಿ ಅಂತ ನಾನು ಯಾವ ರೀತಿ ಪ್ರತಿದಿನ ನಿಮಗೆ ಕೇಳ್ತೀನೋ ಅದೇ ರೀತಿ ನೀವು ಅವರ ದೇವಾಲಯದ ಹೊರಗಡೆ ಬಂದಾಗ ಈ ದಿನದ ಬಲಿಪೂಜೆಯಲ್ಲಿ ನೀವು ಏನು ತಿಳ್ಕೊಂಡ್ರಿ, ಏನು ಮಾತಾಡಿದ್ರಿ ದೇವರೊಂದಿಗೆ, ಅಥವಾ ದೇವರು ನಿಮ್ಮೊಂದಿಗೆ ಏನು ಮಾತಾಡಿದ್ರು, ಏನು ಸತ್ಯವನ್ನು ನೀವು ತಿಳ್ಕೊಂಡ್ರಿ ಅಂತ ಹೇಳಿದ್ರೆ ಹೇಳಲಿಕ್ಕೆ ಅವರು ಅರ್ಹರಾಗಿದ್ದಾರಾ ಅಥವಾ ನಾವೇ ಅರ್ಹರಾಗಿರ್ತೀವ? ಪ್ರೈಸ್ ದಿ ಲಾರ್ಡ್. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಯಾರಾದ್ರೂ ಕೇಳಿದಾರಾ? ನಮ್ಮನೇಲೆ ಕೇಳಿದಾರೆ ಅಷ್ಟೇ, ಬೇರೆ ಯಾರು ಕೇಳಿಲ್ಲ. ನಮ್ಮನೇಲೆ ಕೇಳಿದ್ರು ಬ್ರದರ್ ಅಲ್ವಾ? ಕುರಿಗಾಯಿ ಕೆಲಸ ಏನು? ಆಹಾರ. ಮ್ಯೂಟ್ ಮಾಡ್ಕೊಳ್ತೀರಾ? ಪ್ರೈಸ್ ದಿ ಲಾರ್ಡ್. ಕುರಿಗಾಯಿಯ ಕೆಲಸ, ಉತ್ತಮ ಕುರಿಗಾಯಿ ಪ್ರತಿದಿನ ಇವಾಗ ನಾನು ನಿಮಗೆ ಕೇಳ್ತೀನಲ್ವಾ, ಏನು ತಿಳ್ಕೊಂಡ್ರಿ ಕ್ಲಾಸಲ್ಲಿ? ನೀವು ಕ್ಲಾಸಿಗೆ ಬರ್ತಾ ಇರೋದು ಏನೋ ತಿಳ್ಕೊಳಕ್ಕಲ್ವಾ? ಹೌದಾ? ಸುಮ್ಮನೆ ಬರ್ತಾ ಇದ್ದೀರಾ?
ಸುಮ್ಮನೆ ಬರ್ತಾ ಇದ್ದೀರಾ? ಇಲ್ಲ, ಇಲ್ಲ ಏನೋ ಒಂದು ಸತ್ಯ ತಿಳ್ಕೊಳ್ಬೇಕು ಅಲ್ವಾ? ಹೌದು ಹೌದು ಏನೋ ಒಂದು ಸತ್ಯ ತಿಳ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಸತ್ಯ ತಿಳ್ಕೊಂಡ್ರೆ ಮಾತ್ರ ನಾವು ನಿಜವಾದ ಏಕದೇವರನ್ನು ಆರಾಧಿಸಲಿಕ್ಕೆ ಸಾಧ್ಯ. ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ನಾವು ದೇವರನ್ನು ಆರಾಧಿಸಬೇಕು ಅಂತ ಪ್ರಭು ಯೇಸು ಕ್ರಿಸ್ತರು ಮಾರ್ಕನ ಬರೆದ ಶುಭ ಸಂದೇಶ 12ನೇ ಅಧ್ಯಾಯ ವಾಕ್ಯ 29-30 ನಮಗೆ ತಿಳಿಸ್ಕೊಡ್ತಾರೆ. ನಾವೇನ್ ಮಾಡ್ತಾ ಇದ್ದೀವಿ? ದೇವರು ನಮಗೆ ಇನ್ನೂ ಸ್ವಲ್ಪ ದಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಕಾರಣ, ಎಲ್ಲ ಜನರು ಸತ್ಯವನ್ನು ತಿಳ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ. ತಿಂದು ಕುಡಿದು ಮಜಾ ಮಾಡ್ಕೊಂಡಿರ್ಲಿ ಅಂತಲ್ಲ. ಮಾನಸಾಂತರ ಹೊಂದ್ಬೇಕು ಅಂತ. ಮಾನಸಾಂತರ, ಸತ್ಯವನ್ನು ತಿಳ್ಕೊಳ್ಬೇಕು. ನಾವು ಎಲ್ಲಿ ಹೋಗ್ಬೇಕು ನೆಕ್ಸ್ಟ್? ನಮ್ಮ ಜೀವನ ಎಲ್ಲಿಗೆ ಹೋಗ್ಬೇಕು ನಾವು ನೆಕ್ಸ್ಟ್? ಈ ಲೋಕವನ್ನ ಬಿಟ್ಟ ಮೇಲೆ ಮುಂದಿನ ಜೀವನ ಎಲ್ಲಿ? ಅದೆಲ್ಲವನ್ನ ನಮಗೆ ಮುಂಚಿತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇವತ್ತೊಂದು ಕೇರಳದ ವಯನಾಡಿನಲ್ಲಿ ನಡೆದಂಥ ಘಟನೆಯಲ್ಲಿ ನಡೆದಂಥ ಒಂದು ಸಣ್ಣ ಒಂದು ವಿಡಿಯೋ ನೋಡಿದೆ. ಕೇವಲ ಒಂದು 30-40 ಸೆಕೆಂಡ್ ಇರ್ಬೋದು, 30-40 ಸೆಕೆಂಡ್ ಇರಬೇಕಷ್ಟೇ, ಜಾಸ್ತಿ ಏನಿಲ್ಲ. ಅದು ಒಬ್ಬ ವ್ಯಕ್ತಿ ಅಲ್ಲಿರುವಂಥ 500 ರೂಪಾಯಿ ನೋಟುಗಳು, ನೋಟಿರುವಂತಹ 500 ರೂಪಾಯಿ ನೋಟ್ ಇರುವಂತಹ ಆ ನೋಟನ್ನು ತೆಗೆದು ನಮಗೆ ವಿವರಿಸ್ತಾ ಇದ್ದಾರೆ. ಅವರು ಮಲಯಾಳಮಲ್ಲಿ ವಿವರಿಸ್ತಾ ಇದ್ದಾರೆ. ಆ ನೋಟ್ಗಳೆಲ್ಲ ಮಣ್ಣಾಗಿದೆ. ಆ ಮಣ್ಣಿನಲ್ಲಿರುವಂಥ ಒಂದೊಂದು ನೋಟ್ಗಳನ್ನ ತೆಗೆದು ಒಂದು ಪುಸ್ತಕದ ಮೇಲೆ ಇಟ್ಟು ಅದು ವಿವರಣೆ ಕೊಡ್ತಾ ಇದ್ದಾರೆ. ಏನು ವಿವರಣೆ ಅಂತ ಹೇಳಿದ್ರೆ, ಮನುಷ್ಯ ಇವತ್ತಿನವರೆಗೂ ಸಾಯ್ತಾ ಇರೋದು ಆ ಒಂದು ನೋಟುಗೋಸ್ಕರ. ಹೌದಾ? ರಾಜಕಾರಣಿ ಸಾಯೋದು ಓಟುಗೋಸ್ಕರ. ರಾಜಕಾರಣಿಯನ್ನ ಆಡಳಿತ ಮಾಡಬೇಕಾಗಿರುವಂತಹ ವ್ಯಕ್ತಿ ಸಾಯ್ತಾ ಇರೋದು ನೋಟುಗೋಸ್ಕರ. ಇವತ್ತು ಕೂಡ ನಾವೇನು ಮಾಡ್ತಾ ಇದ್ದೀವಿ? ನೋಟುಗೋಸ್ಕರನೇ ನಾವು ಹೊಡೆದಾಡ್ತಾ ಇದ್ದೀವಿ, ಬಡ್ದಾಡ್ತಾ ಇದ್ದೀವಿ. ಹೌದಾ? ನೋಟುಗೋಸ್ಕರನೇ, ಬೇರೆನೇನಿಲ್ಲ. ಆದರೆ ಆ ಒಂದು ಮಣ್ಣಿನಿಂದ ತೆಗೆದಂಥ 500 ರೂಪಾಯಿನ ಕೆಲವು ನೋಟುಗಳ ಮಾಲೀಕರು ಸತ್ತೋಗಿದ್ದಾರೆ. ಯಾರು ಅನ್ನೋದು ಗೊತ್ತಿಲ್ಲ. ಸತ್ತೋಗಿದಾರೋ ಬದುಕಿದಾರೋ ಒಂದು ಗೊತ್ತಿಲ್ಲ. ಆದರೆ ಆ ವ್ಯಕ್ತಿ ಮಣ್ಣಿನಲ್ಲಿ ಊತಿರುವಂತಹ ಒಂದೊಂದು ನೋಟುಗಳನ್ನು ತೆಗೆದು ನಮಗೆ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಇಷ್ಟೇ ಜೀವನ. ಈ ಜೀವನಕ್ಕೋಸ್ಕರ ನಾವು ಇಷ್ಟು ಪರದಾಡ್ತಾ ಇದ್ದೀವಿ, ಇಷ್ಟು ನರಳಾಡ್ತಾ ಇದ್ದೀವಿ, ವೇದನೆ ಪಡ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸು ಕ್ರಿಸ್ತರಿಗೆ ಸೈತಾನನು ಯಾವ ರೀತಿ 3 ರೀತಿಯಲ್ಲಿ ಪರಿಶೋಧಿಸಿದನೋ ಅದೇ ರೀತಿಯಾಗಿ ನಮ್ಮನ್ನು ಕೂಡ ಅವನು ಪರಿಶೋಧಿಸ್ತಾ ಇದ್ದಾನೆ. ಮೊದಲನೇದು ಆಹಾರ, ಎರಡನೇದು ಅಧಿಕಾರ. ಹೌದಾ? ಆಹಾರ, ಅಧಿಕಾರ, ನಂತರ ದೇವರ ವಾಕ್ಯ ಅಲ್ವಾ? ವೈಭವ. ಮೊದಲನೇದು ಆಹಾರ, ಎರಡನೇದು ಸರ್ವಾಧಿಕಾರ, ಮೂರನೇದು ವೈಭವ, ಶೋಕಿ. ಈ ಮೂರರಲ್ಲಿ ಯಾವ್ದ್ರಲ್ಲಾದ್ರೂ ಒಂದರಲ್ಲಿ ನಾವೇನೋ ಹೋಗ್ತೀವಿ, ಸೋತೋಗ್ತೀವಿ. ವೈಭವ ಅಂದ್ರೆ ಏನು? ಹಣ. ವೈಭವ ಅಂದ್ರೆ ಏನು? ಶೋಕಿ ಮಾಡೋದು. ವೈಭವ ಅಂದ್ರೆ ಏನು? ದುಂದು ವೆಚ್ಚ ಮಾಡೋದು. ಇದೆಲ್ಲ ಪಾಪನೇ. ವೈಭವ ಅಂದ್ರೆ ಏನು? ಕೈ ಹಿಡಿತದಲ್ಲಿ ಇಟ್ಕೊಳ್ಳೋದು. ನಾನು, ನನ್ನ ಕುಟುಂಬ, ನನ್ನ ಹೆಂಡತಿ, ನನ್ನ ಮಕ್ಕಳು, ಇಷ್ಟೇ, ಬೇರೆ ಇನ್ಯಾರು ಇಲ್ಲ. ಅಕ್ಕಪಕ್ಕದ ಮನೆಯವ್ರಿಗೂ ಒಂದು ಸಣ್ಣ ಒಂದು ಕಾಳು ಕೊಡೋದಿಲ್ಲ ನಾವು. ನೋಡಿ, ಈ ಭೂಮಿ ಅನ್ನೋದು ಒಂದು ಬಾಡಿಗೆ ಮನೆ. ಈ ಭೂಮಿ ಬಾಡಿಗೆ ಮನೆ ಆಗಿದ್ರು ಕೂಡ ಇದಕ್ಕೆ ನಾವು ಸಿಂಗಾರ ಮಾಡ್ತೀವಿ. ಆದರೆ ಈ ಭೂಮಿ ಬಾಡಿಗೆ ಮನೆ ಎಷ್ಟೇ ಸಿಂಗಾರ ಮಾಡಿದ್ರು ಅದು ನಮ್ದಲ್ಲ. ನಾವು ಸಿಂಗಾರ ಮಾಡ್ಕೊಳ್ಬೇಕಾಗಿರೋದು ನಮ್ಮ ಆತ್ಮವನ್ನು ಸಿಂಗಾರ ಮಾಡ್ಕೊಳ್ಬೇಕಾದ್ರೆ ಹಣದಿಂದ, ಐಶ್ವರ್ಯದಿಂದ, ಅಧಿಕಾರದಿಂದ, ಅಂದದಿಂದ, ಚಂದದಿಂದ ಎಂದಿಗೂ ಸಾಧ್ಯವಿಲ್ಲ. ಅದು ಆ ಒಂದು ಆತ್ಮ ಸಿಂಗಾರಗೊಳ್ಳಬೇಕು ಅಂತ ಹೇಳಿದ್ರೆ ಪ್ರಭುವಿನ ಉಸಿರಿನ ಮುಖಾಂತರ ಮಾತ್ರ ಅದು ಸಿಂಗಾರಗೊಳ್ಳಲಿಕ್ಕೆ ಸಾಧ್ಯ. ಆಮೆನ್.
ಆಮೆನ್. ಆದಾಮನನ್ನು ದೇವರು ಉಂಟು ಮಾಡಿದ್ರು. ಯಾವ ರೀತಿ ನಮ್ಮ ಆಕೃತಿ ಹೇಗಿದೆಯೋ, ನಮ್ಮ ಶರೀರ ಹೇಗಿದೆಯೋ ಅದೇ ರೀತಿ ಉಂಟು ಮಾಡಿದ್ರು. ಆದರೆ ಆ ಮನುಷ್ಯ ಎದ್ದು ಓಡಾಡಲಿಲ್ಲ. ದೇವರು ಉಸಿರುವುದಿದ್ರು, ಆಗ ಎದ್ದು ಓಡಾಡದ ಮನುಷ್ಯ. ಅದಕ್ಕೋಸ್ಕರ ನೋಡಿ, ದೇವರ ಉಸಿರು ನಮ್ಮನ್ನು ಬಿಟ್ಟೋದಾಗ ದೇಹದ ಯಾವ ಅಂಗಗಳು ಕೂಡ ಕೆಲಸ ಮಾಡೋದಿಲ್ಲ. ಆದಾಮನ ರೀತಿಯಲ್ಲಿ ಮಲ್ಕೊಳ್ಬೇಕು. ಆದಾಮ ಉಸಿರಾಡುವುದಕ್ಕಿಂತ ಮುಂಚಿತವಾಗಿ ಯಾವ ರೀತಿ ಮಲಗಿದ್ರೋ ಅದೇ ರೀತಿ ವ್ಯಕ್ತಿ ಇಲ್ಲೇನಾಗ್ತಾನೆ, ಅದೇ ರೀತಿ ಮಾರ್ಪಾಡಾಗ್ತಾನೆ. ನಮಗೆ ಬೇಕಾಗಿರೋದು ಒಂದೇ, ಈಗ ನಮ್ಮನ್ನು ಮುನ್ನಡೆಸ್ತಿರೋದು ದೇವರ ಉಸಿರು. ಪ್ರೈಸ್ ದಿ ಲಾರ್ಡ್. ದೇವರ ಜೀವವುಳ್ಳ ವಾಕ್ಯಗಳು. ಅರ್ಥ ಆಗ್ತಾ ಇದೆಯಾ? ಹಾ. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರಬೇಕು. ಪ್ರತಿಯೊಬ್ಬ ವ್ಯಕ್ತಿಗಳು ಬಹಳ ಎಚ್ಚರಿಕೆಯಾಗಿರಬೇಕು. ಅಂತಿಮ ದಿನಗಳು ಕಷ್ಟಕರವಾದ ದಿನಗಳು ಎಂಬುದಾಗಿ ಬೈಬಲ್ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಬೈಬಲಲ್ಲಿ ಬರೆದಿರುವ ಎಲ್ಲ ಪ್ರವಾದನೆಗಳು ನೆರವೇರ್ತಾನೂ ಇದೆ. ಎಲ್ಲ ಪ್ರವಾದನೆಗಳು ನೆರವೇರುತ್ತಾನೂ ಇದೆ. ಪ್ರಕಟಣೆ ಪುಸ್ತಕದಲ್ಲಿ ಬರೆದಿರುವ ಎಲ್ಲ ಪ್ರವಾದನೆಗಳು 18ನೇ ಅಧ್ಯಾಯದವರೆಗೆ ಬರೆದಿರುವಂಥ ಎಲ್ಲ ಪ್ರವಾದನೆಗಳು ನೆರವೇರಿ ಆಗೋಯಿತು. ಆದರೂ ಕೂಡ ನಾವು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ, ನಮಗಿನ್ನೂ ಅರ್ಥ ಮಾಡಿಕೊಂಡಿಲ್ಲ. ಪ್ರೈಸ್ ದಿ ಲಾರ್ಡ್. ಹೇಗೆ ಅಂತ ಹೇಳಿದ್ರೆ, ಪ್ರಕಟಣೆ ಪುಸ್ತಕ 11ನೇ ಅಧ್ಯಾಯ 1ನೇ ವಾಕ್ಯವನ್ನು ನೋಡಿ. 1ನೇ ವಾಕ್ಯ ಅಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನನ್ನ ಆಲಯದ ಬಲಿಪೀಠವನ್ನು ಅಳತೆ ಮಾಡು, ಆಲಯದ ಒಳಗಡೆ ನನ್ನನ್ನು ಆರಾಧಿಸುತ್ತಿರುವವರನ್ನ ಲೆಕ್ಕ ಹಾಕು. ಆಲಯದ ಒಳಗಡೆ ನನ್ನನ್ನು ಆರಾಧಿಸುತ್ತಿರುವವರನ್ನ ಏನು ಮಾಡು? ಪ್ರೈಸ್ ದಿ ಲಾರ್ಡ್. ಏನು ಮಾಡ್ಬೇಕಂತೆ? ಏನು ಮಾಡ್ಬೇಕಂತೆ? ಲೆಕ್ಕ ಹಾಕು. ಏನಕ್ಕೆ ಲೆಕ್ಕ ಹಾಕು ಅಂತ ಹೇಳ್ತಿದ್ದಾರೆ? ಏನಕ್ಕೆ ಹೇಳ್ತಿದ್ರೆ ಲೆಕ್ಕ ಹಾಕು ಅಂತ? ನನ್ನ ಆಲಯದಲ್ಲಿ ಆರಾಧಿಸುವವರನ್ನು ಲೆಕ್ಕ ಮಾಡು. ಹೌದು. ಏನಕ್ಕೆ ಹೇಳ್ತಿದ್ರೆ ಲೆಕ್ಕ ಮಾಡ್ಲಿಕ್ಕೆ? ಏನಕ್ಕೆ ಹೇಳ್ತಾ ಇದ್ದಾರೆ? ಪ್ರೈಸ್ ದಿ ಲಾರ್ಡ್. ಕೀರ್ತನೆಗಳ ಗ್ರಂಥಕ್ಕೆ ಹೋಗೋಣ. ಕೀರ್ತನೆಗಳ ಗ್ರಂಥ 18ನೇ ಅಧ್ಯಾಯ 1-2 ಓದಿ. 18:2 ಓದಿ ಸಾಕು. ಪ್ರಭುವೇ ನನ್ನ ಕಲ್ಲುಕೋಟೆ, ನನಗೆ ವಿಮೋಚಕ, ಆತನೇ ನನ್ನ ದೇವ, ನನ್ನ ಆಶ್ರಯ ದುರ್ಗ, ಆತ ನನಗೆ ಗುರಾಣಿ, ಗಿರಿ, ರಕ್ಷಣಾ ಶೃಂಗ. ಪ್ರೈಸ್ ದಿ ಲಾರ್ಡ್. ಓಕೆ. ಕೀರ್ತನೆ 94:22 ಓದೋಣ. 94:22. ಪ್ರೈಸ್ ದಿ ಲಾರ್ಡ್. ಪ್ರಭುವೇ ನನಗೆ ಕಲ್ಲುಕೋಟೆ. ಕೀರ್ತನೆಗಳ ಗ್ರಂಥ 91ನೇ ಅಧ್ಯಾಯ ವಾಕ್ಯ 3-4. 3-4. ತಪ್ಪಿಸುವನಾತ ಬೇಟೆಗಾರನ ಬಲೆಯಿಂದ, ರಕ್ಷಿಸುವನು ಮಾರಕವಾದ ವ್ಯಾಧಿಯಿಂದ. ಒದಗಿಸುವನು ನಿನ್ನನ್ನು ತನ್ನ ಗರಿಗಳ ತೆಕ್ಕೆಯಲ್ಲಿ. ಆಶ್ರಯ ಪಡೆಯುವೆ ನೀ ಆತನ ರೆಕ್ಕೆಗಳಡಿಯಲ್ಲಿ. ರಕ್ಷಣೆಯ ಕವಚವಿದೆ ಆತನು ಕೊಟ್ಟ ಮಾತಿನಲ್ಲಿ. ರಕ್ಷಣೆಯ ಕವಚವಿದೆ. ನೋಡಿ, ತಪ್ಪಿಸುವನಾತ ಬೇಟೆಗಾರನ ಬಲೆಯಿಂದ. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಬೇಟೆಗಾರ ನಮ್ಮನ್ನು ಏನು ಮಾಡ್ತಾ ಇದ್ದಾನೆ? ಪ್ರತಿದಿನ ಹೊಂಚು ಹಾಕಿ ಕಾದು ಕುಳಿತಿರ್ತಾನಲ್ವಾ? ಹೌದಾ? ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಈ ಪೊರಬಂಡೆ ದೇವರ ಆಶ್ರಯದ ಒಳಗಡೆ ನಾವು ಹೋಗಿ ಸೇರ್ಕೊಳ್ಬೇಕು. ಬಂಡೆ ಮಧ್ಯದಲ್ಲಿ ಹೋಗಿ ಸೇರ್ಕೊಳ್ಬೇಕು. ನೋಡಿ, ಕೆಲವು ಪ್ರಾಣಿಗಳು ಏನು ಮಾಡ್ತವೆ? ಇನ್ನೊಂದು ಪ್ರಾಣಿಗಳು ಬೇಟೆಯಾಡಕ್ಕೆ ಬಂದಾಗ ಬಂಡೆಗಳ ಮಧ್ಯದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಮೊಲ ಅಲ್ಲ, ಬಂಡೆಗಳ ಮಧ್ಯದಲ್ಲಿ ಹೋಗಿ ಸೇರ್ಕೊಳ್ಳುತ್ತೇವೆ. ಹಾಗಾಗಿ ರಕ್ಷಣೆಯ ಕವಚವಿದೆ ಆತನ ಕೊಟ್ಟ ಮಾತಿನಲ್ಲಿ. ದೇವರ ವಾಕ್ಯ ಆಲಯದ ಒಳಗಡೆ ಸಾರಬೇಕಾದ್ರೆ, ಎಲ್ಲರೂ ಒಟ್ಟಾಗಿ ಸೇರಿ ದೇವರನ್ನ ಮಹಿಮೆ ಪಡಿಸಬೇಕಾದ್ರೆ,
ಅಲ್ಲಿ ದೇವರ ವಾಕ್ಯಗಳನ್ನು ಬಿತ್ತನೆ ಮಾಡಬೇಕಾದ್ರೆ ಅಲ್ಲಿ ನಮಗೆ ಕಂಪ್ಲೀಟ್ ರಕ್ಷಣೆ ಇದೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ದೇವರ ಆಲಯದಲ್ಲಿ ಬಲಿಪೂಜೆ ವಾಗುವುದಕ್ಕಿಂತ ಮುಂಚಿತವಾಗಿಯೂ ಪ್ರಾರಂಭವಾಗಿ ಮುಕ್ತಾಯ ಆದ ಮೇಲೂ ಕೂಡ ಒಂದು 5 ನಿಮಿಷ ನಾವಲ್ಲಿ ಕುಳಿತುಕೊಳ್ಬೇಕು. ದೇವರು ಮಾತಾಡ್ತಾರೆ, ಎಲ್ಲರೂ ಹೋದ್ಮೇಲೂ ಮಾತಾಡ್ಬೋದು, ಹೇಳಕ್ ಗೊತ್ತಿಲ್ಲ, ಹೌದಾ? ಪ್ರೈಸ್ ದಿ ಲಾರ್ಡ್. ಆದರೆ ನಾವೇನು ಮಾಡ್ತೀವಿ, ನಮ್ಮ ಸಂಬಂಧಿಕರು ಅಲ್ಲಿ ಜಾಸ್ತಿ ಅಲ್ವಾ, ಫ್ರೆಂಡ್ಸ್ ಜಾಸ್ತಿ. ಬಲಿಪೂಜೆ ಮುಗಿದ ತಕ್ಷಣ ಕೈ ಹಿಡ್ಕೊಂಡು ಅಲ್ಲೇ ಚರ್ಚ್ ಒಳಗಡೆ ಎಲ್ಲ ವಾದ ವಿವಾದಗಳು, ಎಷ್ಟೋ ಜನ ಹೆಣ್ಣು ಕೂಡ ಚರ್ಚಲ್ಲಿ ನೋಡ್ಬಿಡ್ತಾರೆ ಅಲ್ವಾ. ಸಂಬಂಧನೂ ಕೂಡ ಅಲ್ಲೇ ಮುಗಿಸ್ತಾರೆ. ನಿನ್ನ ಮಗಳನ್ನ ಮನೆ ಕೊಡ್ತೀಯಾ? ಕೊಡ್ತೀನಿ ತಗೋ, ಅಷ್ಟೇ ಮುಗೀತು, ಅಲ್ಲೇ ಸಂಬಂಧ. ಏನಾಗೋಯ್ತು, ಅದೊಂದು ವ್ಯಾಪಾರದ ಸ್ಥಳವಾಗೋಯ್ತು, ಹೌದಾ? ವ್ಯಾಪಾರದ ಸ್ಥಳ ಆಯಿತು. ಅಯ್ಯೋ ಸೀರೆ ಎಷ್ಟು ಚೆನ್ನಾಗಿದೆ, ಎಷ್ಟು ಕೊಟ್ಟೆ? ನಾನು 5,000, 5,500 ಕೊಟ್ಟೆ. ಅಯ್ಯೋ ಅವನು 7,000 ಹೇಳ್ದ. ನಾನು ಎಲ್ಲ ಕಟ್ ಮಾಡಿ 5,500 ಕೊಟ್ಟೆ. ಏನಾಯ್ತದು? ಅದೇನದು? ಬಿಸ್ನೆಸ್, ವ್ಯಾಪಾರ, ಹೌದಾ? ವ್ಯಾಪಾರದ ಸ್ಥಳ. ನನ್ನ ತಂದೆಯ ಆಲಯ ಕಳ್ಳ ಕಾಕರ ಗುಹೆಯನ್ನಾಗಿ ಮಾಡಬೇಡಿ. ಯೇಸು ಸ್ವಾಮಿ ಚಾವಟಿ ತಗೊಂಡು ಹೊಡೆದಿದ್ದು ಯಾರಿಗೆ? ಆಲಯದ ಒಳಗಡೆ ವ್ಯಾಪಾರ ಮಾಡುತ್ತಿದ್ದವರಿಗೆ. ಈಗ ನಿಮ್ಮನ್ನ ಸುಮ್ಮನೆ ಬಿಡ್ತಾರ? ವ್ಯಾಪಾರ ಮಾಡಿದ್ರೆ ಬಿಡ್ತಾರ? ಬಿಡೋದಿಲ್ಲ. ಪ್ರೈಸ್ ದಿ ಲಾರ್ಡ್. ನರಪುತ್ರನ ಸಮ್ಮುಖದಲ್ಲಿ ನಾವು ಕುಳಿತುಕೊಳ್ತೀವಿ, ಹೌದಾ? ವಾಕ್ಯ ಓದೋಣ. ಇಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯ ವಾಕ್ಯ 22 ಓದಿ. ಆದರೆ ನೀವು ಬಂದಿರುವುದು ಸಿಯೋನ್ ಬೆಟ್ಟಕ್ಕೆ, ಜೀವಂತ ದೇವರ ನಗರಕ್ಕೆ, ಸ್ವರ್ಗೀಯ ಜೆರುಸಲೇಮಿಗೆ, ಅಸಂಖ್ಯ ದೇವದೂತರು ಕೂಡಿರುವ ಉತ್ಸವ ಕೂಟಕ್ಕೆ. ನೋಡಿ, ಅಲ್ಲಿ ದೇವದೂತರುಗಳನ್ನು ನಾವು ಕಾಣ್ತೀವಿ, ದೇವರನ್ನು ನಾವು ಕಾಣ್ತೀವಿ. ದೇವರು ಬಂದು ನೆಲೆಸುವಂತ ಉತ್ಸವ ಕೂಟ. ದೇವಾಲಯದಲ್ಲಿ ದೇವರಿದ್ದಾರ? ದೇವಾಲಯದಲ್ಲಿ ದೇವರಿದ್ದಾರ? ಹೌದಾ? ಹಾಗಾದ್ರೆ ನಾಳೆಯಿಂದ ನೀವು ಕ್ಲಾಸ್ಗೆ ಯಾರು ಬರಬೇಡಿ. ನೀವ್ಯಾರು ಕ್ಲಾಸ್ಗೆ ಬರಬೇಡಿ. ದೇವರಿದ್ದಾರಾ ದೇವಾಲಯದಲ್ಲಿ? ಕ್ಲಾಸ್ ತಗೊಂಡಿಲ್ವ ಇದ್ರ ಬಗ್ಗೆ? ದೇವರಿದ್ದಾರಾ ದೇವಾಲಯದಲ್ಲಿ? ಹೇಳಿ. ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು? ಮತ್ತೆ ಯಾಕೆ ಉತ್ತರ ಕೊಡ್ತಾ ಇಲ್ಲ? ಎಲ್ಲ ಹಾಗೆ ಅಟೆನ್ಷನ್ ಆಗ್ಬಿಟ್ರಲ್ಲ, ಯಾಕೆ? ತಪ್ಪೇ ಹೇಳಿದ್ದು ಮತ್ತೇನೇನು? ದೇವಾಲಯದಲ್ಲಿ ದೇವ್ರು ಇರ್ತಾರ? ನಾವು ಪರಿಶುದ್ಧತೆಯಿಂದ ಅವ್ರ ನಾಮದಲ್ಲಿ ಸೇರಿದಾಗ ಅಲ್ಲಿ ಅವರ ಪ್ರಸನ್ನತೆ ಬರುತ್ತೆ ಅಂತ ತಿಳ್ಕೊಂಡಿದ್ವಿ ಬ್ರದರ್. ಎಲ್ಲಿ ತಿಳ್ಕೊಂಡಿದ್ರಿ? ನಿಮಗೆ ಇಷ್ಟ ಬಂದಂಗೆ ಹೇಳೋದು ಅಲ್ವಾ? ಕ್ಲಾಸ್ ಎಲ್ಲಾರು ಹೇಳಲಿ, ಏನಾದ್ರೂ ಆಗ್ಲಿ, ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಒಂದು ಹಿಂಗು ಹಾಲೋದು, ಇಲ್ಲ ಹಿಂಗು ಹಾಲೋದು. ದೇವಾಲಯದಲ್ಲಿ ದೇವ್ರು ಇರಲ್ಲ. ವಿಮೋಚನಾ ಕಾಂಡ 20ನೇ ಅಧ್ಯಾಯ ವಾಕ್ಯ 25. ನನ್ನ ಹೆಸರನ್ನು ನಿಮ್ಮ ನೆನಪಿಗೆ ಬರಮಾಡುವ ಎಲ್ಲಾ ಸ್ಥಳಗಳಲ್ಲೂ ನಾನು ನಿಮ್ಮ ಬಳಿಗೆ ಬಂದು ಆಶೀರ್ವದಿಸುವೆನು. ಇದೊಂದು ವಾಗ್ದಾನ. ಇದು ನೆನಪಾಗ್ತಿದ್ಯಾ?
ನೆನಪಾಗ್ತಿದೆ ಬ್ರದರ್. ನೀವು ಹೋಗಿ ಕರಿಬೇಕು, ಅಲ್ಲಿ 10 ಜನ ಸೇರ್ಕೊಂಡು ಕರಿಬೇಕು, ಆಗ ಬರ್ತಾರೆ. ಅವರ ಪ್ರಸನ್ನತೆ ಆಗ ಬರುತ್ತೆ. ಹಾ, ದೇವಾಲಯದಲ್ಲಿ ದೇವರು ಇದ್ದಿದ್ರೆ ಮಣಿಪುರಲ್ಲಿ ಅಷ್ಟು ದೇವಾಲಯಗಳು ಸುಟ್ಟಾಕಿದ್ರಲ್ಲ, ಆಗ ಏನಾಯ್ತು? ಏನಾಯ್ತು? ಸುಟ್ಟಾಕ ಬಂದಿರೋರು ಸುಟ್ಟೋಗ್ಬಿಡ್ತಾ ಇದ್ರು. ರಾಣಿ ಸಿಸ್ಟರ್ ಅರ್ಥ ಆಗ್ತಾ ಇದೆಯಾ? ಶಾಂತಿ ಸಿಸ್ಟರ್ ಅರ್ಥ ಆಗ್ತಾ ಇದೆಯಾ ನೀವು ಕೊಟ್ಟಂತ ಉತ್ತರಗಳು ಏನಿದೆ ಅಂತ? ಈಗ ಅರ್ಥ ಆಯ್ತು brother. ಈಗ ನನ್ನ ನಾಮವನ್ನ ಎಲ್ಲೆಲ್ಲಿ ಇದು ಮಾಡ್ತಾರೆ ಆ ಒಂದು ಇದ್ರಲ್ಲಿ ನಾನು ಬರ್ತೀನಿ ಅವ್ರ ಮಧ್ಯೆ. ಜನ ಸೇರಿ ಕರೆದಾಗ ಅವ್ರು ಖಂಡಿತ ಅವ್ರ ಬರ್ತಾರೆ brother. ವಾಗ್ದಾನವನ್ನೇ ನೀವು ನಾಶ ಮಾಡ್ತಾ ಇದ್ದೀರಲ್ಲ. ಅವ್ರ ವಾಗ್ದಾನವನ್ನೇ ನೀವು ಕೇವಲ ಮಾಡ್ತಾ ಇದ್ದೀರಲ್ಲ. ಅವ್ರ ವಾಗ್ದಾನ ಏನು? ನೀವು ಇದು ಮಾಡಿದ್ರೆ ನಾನು ಇದು ಮಾಡ್ತೀನಿ. ನೀವು ದೇವಾಲಯದಲ್ಲಿ ಹೋಗಿ ಕರಿಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ಒಂದು ಮರದ ಕೆಳಗಡೆ ಒಂದು 4 ಜನ ನಿಂತ್ಕೊಂಡು ನೀವು ಪ್ರಾರ್ಥನೆ ಮಾಡಿದ್ರೆ ಅಲ್ಲಿ ದೇವ್ರು ಬಂದೇ ಬರ್ತಾರೆ. ಸ್ವಲ್ಪ ಯೋಚನೆ ಮಾಡಿ. ನಾನೊಂದು ಮೊನ್ನೆ ಒಂದು ವಿಡಿಯೋ ಹಾಕೋಣ ಅನ್ಕೊಂಡಿದ್ದೆ, ನನಗೆ ತುಂಬ ಬೇಜಾರಾಯಿತು. ಹೊರ ದೇಶದಲ್ಲಿ ನೀವು ಗೊತ್ತಿಲ್ಲ, ಬಲಿಪೀಠ ಹಾಗೇ ಇದೆ, ಬಲಿಪೀಠದ ಹಿಂದ್ಗಡೆ ಇರುವ ಆ ದೃಶ್ಯಗಳೆಲ್ಲ ಹಾಗೇ ಇದೆ. ಅದೊಂದು ಬಾರ್ ಆಗಿ ಕನ್ವರ್ಟ್ ಆಗಿದೆ. ದೇವರಿದ್ದಿದ್ರೆ ಬಾರ್ ಆಗ್ಲಿಕ್ಕೆ ಬಿಡ್ತಾ ಇದ್ರಾ? ಇಲ್ಲ brother. ದೇವಾಲಯದ ಒಳಗಡೆ ಎಷ್ಟೋ ಜನ ಚಪ್ಪಲಿ ಹಾಕೊಂಡ್ ಬರ್ತಾರೆ. ಚಪ್ಪಲಿ ಹಾಕೊಂಡ್ ಬರಕ್ ಬಿಡ್ತಾ ಇದ್ರ? ಹೇಳಿ ನೋಡೋಣ ನೀವೇ. ಇಲ್ಲ brother, ಬಿಡ್ತಾ ನಿಂತಿರೋ ಸ್ಥಳ ಪವಿತ್ರ ಅಂತೇಳಿ ಸುಟ್ಟೋಗ್ಬಿಡ್ತಾ ಇದ್ರು. ಎಷ್ಟು ಜನ ಪವಿತ್ರವಾಗಿ ಹೋಗಿ ಆಲಯದ ಒಳಗಡೆ ಹೋಗಿ ಅಲ್ಲಿ ಒಟ್ಟಾಗಿ ಸೇರಿ ಅವರನ್ನ ಪರಿಶುದ್ಧವಾಗಿ ಆರಾಧಿಸ್ಬೇಕಾದ್ರೆ ಅವರ ಪ್ರಸನ್ನತೆ ತಿಳಿದು ಬರುತ್ತೆ. ಆಮೇನ್. ಅರ್ಥ ಆಗ್ತಿದ್ಯಾ? ನಾಳೆ ದಿನ ಯಾರಾದ್ರೂ ಬಂದು ಕೇಳಿದ್ರೆ ಅಪ್ಪ ಅದೇನು ಓದ್ತಿರೋ, ಅದೇನು ಅದಕ್ಕೆ ಹೇಳೋದು, ನೋಟ್ಸ್ ಮಾಡ್ಕೊಳ್ಳಲ್ಲ ನೀವು ಕ್ಲಾಸಲ್ಲಿ ಮಾತ್ರ 1 hour ಕುತ್ಕೊಂಡು ಏನೋ ಒಂದು ಮಾಡ್ತೀರಾ, ಅದನ್ನ ತೆಗೆದು ಸೈಡ್ ಬಿಸಾಕ್ಬಿಟ್ಟು ಹೋಗ್ತೀರಾ. ಆ ಥರ ಮಾಡಕ್ ಹೋಗ್ಬೇಡಿ. ದೇವ್ರು ಯಾವಾಗ ಬರ್ತಾರೆ ಅಂತಂದ್ರೆ ನಾವು ಅಲ್ಲೋದಾಗ ಅವ್ರು ಬರ್ತಾರೆ. ಆಮೇನ್. ಅರ್ಥ ಆಗ್ತಿದ್ಯಾ? ನಾವು ಹೋಗ್ಬೇಕು ಅಲ್ಲಿಗೆ. ನಾವು ಹೋಗ್ಬೇಕು. ನಾವು ಹೋದ್ರೇನೆ ಅವ್ರು ಬರ್ತಾರೆ. ನಾವು ಅವ್ರನ್ನ ಆರಿಸ್ಕೊಂಡಿಲ್ಲ, ಅವ್ರು ನಮ್ಮನ್ನ ಆರಿಸ್ಕೊಂಡಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಬರ್ತಾರೆ. ಅರ್ಥ ಆಗ್ತಿದೆಯಾ ನಾನು ನಿಮ್ಗೆ ಹೇಳ್ತಾ ಇರೋದು? ನಾಳೆ ದಿನ ಬಂದ್ಬಿಟ್ಟು ಯಾರ ಬಂದ್ಬಿಟ್ಟು ಏನು ಗಟ್ಟಿ ಆಹಾರ ಅಂತ ಹೇಳ್ತಾ ಇದ್ದೀರಾ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಲಾಸ್ಟ್ಗೆ ನಿಮ್ಮನ್ನ ಅವಮಾನ ಪಡಿಸಿ ಹೋಗ್ತಾರೆ ಅಷ್ಟೇ. ನೀವು ಈ ರೀತಿಯಾಗಿ ಸುಮ್ಮನೆ ಕಾಟಾಚಾರಕ್ಕೆ ಕ್ಲಾಸಲ್ಲಿ ಕೂತ್ಕೊಂಡ್ರೆ ಖಂಡಿತವಾಗ್ಲೂ ಏನು ಪ್ರಯೋಜನ ಇಲ್ಲ. ಬಟ್ ನನಗೆ ಗೊತ್ತಿದೆ, ಇಷ್ಟು ಜನ ನೀವು ಕುಳಿತುಕೊಂಡ್ರು ಇದರಲ್ಲಿ ಪಾಸ್ ಆಗೋದು ಒಂದು ಮಾತ್ರ. ಪಾಸ್ ಆದರೆ ಒಂದು ಪಾಸ್ ಆಗುತ್ತೆ, ಇಲ್ಲಾಂದ್ರೆ ಅದು ಇಲ್ಲ, ಏನು ಮಾಡೋಕ್ಕಾಗಲ್ಲ. ಒಂದು ಪಾಸ್ ಆಗಬೇಕಾದ್ರೆ ನಾನು 1000 ಜನಕ್ಕೆ ಬೋಧಿಸ್ಬೇಕು. ಎಷ್ಟು ಜನಕ್ಕೆ? 1000 ಜನಕ್ಕೆ. ಈಗ ಫೇಸ್ಬುಕ್, ಯೂಟ್ಯೂಬ್ ಅಲ್ಲೆಲ್ಲ ನೋಡಿದ್ರೆ ಅಮ್ಮಮ್ಮ ಅಂದರೆ ಒಂದು 300 ಜನ ನೋಡ್ತಾರೆ. 300 ಜನ, ನೀವೊಂದು ಸ್ವಲ್ಪ ಜನ, ಒಂದು 300-350 ಜನ ನೋಡ್ತಾ ಇದ್ದಾರೆ. 1000 ಜನಕ್ಕೆ ನಾನು ಬೋಧಿಸಿದ್ರೆ ಯಾವುದೋ ಒಂದು ಆತ್ಮ ಓಕೆ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ರಾಣಿ ಸಿಸ್ಟರ್ ಅರ್ಥ ಆಯ್ತಾ? ಶಾಂತಿ ಸಿಸ್ಟರ್ ಅರ್ಥ ಆಯ್ತಾ? ಏನ್ ಅರ್ಥ ಆಯ್ತು? ಅದೇ ದೇವಾಲಯ ಅಂದ್ರೆ ನಾವು ಎಲ್ಲಿ ದೇವರ ನಾಮವನ್ನು ಎಲ್ಲೆಲ್ಲಿ ಸ್ಮರಿಸ್ತಾರೋ ಅಲ್ಲಿ ದೇವರ ಹೆಸರಿನಲ್ಲಿ ಪ್ರಾರ್ಥನೆಯಲ್ಲಿ ಎಲ್ಲಿ ಜನರು ಬಂದು ಸೇರ್ತಾರೋ ಅಲ್ಲಿ ದೇವರ ಅವರ ಮಧ್ಯೆ ಬಂದು ನೆಲೆಸ್ತಾರೆ. ಓಕೆ ಫೈನ್. ಇವತ್ತು ಕ್ಲಾಸ್ನ ನಾವು ಮುಗಿಸೋಣ. ಮುಗಿಸೋಣವಾ? ಪ್ರೈಸ್ ದಿ ಲಾರ್ಡ್. ಮುಗಿಸೋಣ ಬ್ರದರ್.